ಅಯೋಧ್ಯೆಯ ಪುಣ್ಯ ನಗರಿಗೆ ರಾಮಪಥದಲ್ಲಿ ನಾವಿದ್ದೀವಿ. ರಸ್ತೆಯುದ್ದಕ್ಕೂ ಕೂಡ ಸಾಂಸ್ಕೃತಿಕ ಕಲಾ ತಂಡಗಳ ವೈಭವ ಮನೆ ಮಾಡಿದೆ. ಪೊಲೀಸರ ಭದ್ರತೆ ಒಂದು ಕಡೆಯಲ್ಲಿ, ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳ ವೈಭವ ಮತ್ತೊಂದು ಕಡೆಯಲ್ಲಿ. ಹಾಗೆ ವಿಐಪಿಗಳು ಕೂಡ ಆಗಮಿಸೋಕೆ ಪ್ರಾರಂಭ ಮಾಡಿದ್ದಾರೆ. ಒಬ್ಬೊಬ್ಬರಾಗೆ ರಾಮನ ದರ್ಶನವನ್ನ ಪಡೀಲಿಕ್ಕೆ ಅವರಿಗೆ ಹೂವುಗಳ ಅಲಂಕಾರವನ್ನ ಮಾಡಿ ಸ್ವಾಗತವನ್ನ ಕೋರ್ತಾ ಇದೆ ಉತ್ತರ ಪ್ರದೇಶದ ಅಯೋಧ್ಯೆ ನಗರಿಯ ನಗರ ವಿಕಾಸ ವಿಭಾಗ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಮಪಥದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳ ವೈಭವ. ನನ್ನ ಕ್ಯಾಮ್ರಾ ಪರ್ಸನ್ ಮಧುಗೆ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಸ್ಕೃತಿಕ ಕಲಾ ತಂಡಗಳು ಇಲ್ಲಿ ಪ್ರದರ್ಶನವನ್ನ ನೀಡ್ತಾ ಬರುವ ಗಣ್ಯರಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಸಿದ್ಧವಾಗಿದೆ. ಶಂಖನಾದವನ್ನ ಮೊಳಗಿಸ್ತಾ ಡಮರುಗಗಳ ಮೂಲಕ ಶಂಖ ನಿನಾದ ಹಾಗೆ ಡಮರುಗದ ಮೂಲಕ ಬರುವ ಅತಿಥಿಗಳನ್ನ ಸ್ವಾಗತಿಸ್ತಾ ಇದೆ ಈ ಕಲಾ ತಂಡ. ಹೀಗೇನೆ ರಾಮಪಥದ ರಸ್ತೆಯುದ್ದಕ್ಕೂ ಕೂಡ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ನೃತ್ಯ ಹಾಗೆ ಸಾಂಸ್ಕೃತಿಕ ಕಲೆಯ ಪ್ರದರ್ಶನ ನಡೀತಾ ಇದೆ. ನೀವು ಕೇಳಿಸ್ಕೊಳ್ತಿದ್ದೀರಿ ಶಂಖನಾದ. ಹೀಗೇನೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಆಗ್ತಾ ಇದೆ. 10 ಗಂಟೆ ನಂತರದಲ್ಲಿ ಗಣ್ಯರು, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತಂಡ ಈ ಒಂದು ಅಯೋಧ್ಯೆ ನಗರಿಯನ್ನ ಪ್ರವೇಶ ಮಾಡಲಿದೆ. ಸರಿಯೂ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಹನುಮಂತನ ದರ್ಶನವನ್ನ ಮಾಡಿ ನಂತರದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಆಲ್ರೆಡಿ ಧಾರ್ಮಿಕ ವಿಧಿವಿಧಾನಗಳ ತಯಾರಿ ಪ್ರಾರಂಭ ಆಗಿದೆ. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಸಾಂಸ್ಕೃತಿಕ ಕಲಾ ತಂಡಗಳ ವೈಭವವನ್ನ. ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ಕಲಾ ತಂಡಗಳು ಸಾಂಸ್ಕೃತಿಕ ಕಲೆಯ ಪ್ರದರ್ಶನವನ್ನ ಒಂದ್ ಕಡೆ ನೀಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಂದಿರುವ ಅತಿಥಿಗಳನ್ನ ಸ್ವಾಗತ ಮಾಡಲಿಕ್ಕೆ ವಿಶೇಷ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿರೋದು. ಪ್ರಾಣ ಪ್ರತಿಷ್ಠಾಪನೆಗೆ ಉಳಿದಿರೋದು ಕೇವಲ ಕೆಲ ಗಂಟೆಗಳು. ಈ ಕೆಲವು ಗಂಟೆಗಳು ಬಾಕಿ ಇದ್ರೂ ಕೂಡ ಈ ಅಯೋಧ್ಯೆಯ ಪುಣ್ಯ ನಗರಿ ಇಡೀ ಅಯೋಧ್ಯೆಯ ಪುಣ್ಯ ವಾತಾವರಣದಲ್ಲಿದೆ. ಹಬ್ಬದ ವಾತಾವರಣ ಎಲ್ಲೆಲ್ಲೂ ಕೂಡ ಅಭಿಷೇಕದಲ್ಲಿದ್ದಂತಹ ವೈಭವವೇ ಮತ್ತೊಮ್ಮೆ ಮರುಕಳಿಸಿದಂತೆ ಭಾಸವಾಗ್ತಾ ಇದೆ ಅಯೋಧ್ಯೆಯ ಪುಣ್ಯ ನಗರಿಯಲ್ಲಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭವಾಗ್ತಾ ಇದೆ. ಇಲ್ಲಿನ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಒಟ್ಟು 121 ಮಂದಿ ಅರ್ಚಕರು 3 ಭಾಗಗಳಾಗಿ ವಿಂಗಡಣೆಯಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಇವತ್ತು ನೆರವೇರಿಸ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಶ್ರೀ ಹುಟ್ಟಿದ್ದು ಮೃಗಶಿರ ನಕ್ಷತ್ರದಲ್ಲಿ. ಅದೇ ನಕ್ಷತ್ರ ಇವತ್ತು ಕೂಡ ಇದೆ. ಅಭಿಜಿತ್ ಮುಹೂರ್ತವನ್ನ ನಿಗದಿ ಮಾಡಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ 84 ಸೆಕೆಂಡ್ಗಳಲ್ಲಿ ಸಲ್ಲುವ ಶುಭ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಪೂಜಾ ವಿಧಿವಿಧಾನಗಳು